ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಕೆಲ್ಸಕ್ಕೆ ಬಂದಿದ್ವಿ. ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ 11 ಕಾಲಾಗಿತ್ತು. ಅಷ್ಟೊತ್ತಿಗೆ ಭಟ್ರುಗಳೆಲ್ಲ ರೆಡಿ ಮಾಡಿದರು. ಅಂದರೆ ಇದು ಎಲ್ಲ ಇನ್ನು ತೇಲ್ಸೋದು ಅದೆಲ್ಲ ಇತ್ತು. ಇದೇನೋ ಬೇಬಿ ಕಾರ್ನ್ ಅಂತೆ, ಮತ್ತು ಇದು ಪೂರಿಗೆ ಎಲ್ಲ ಉಂಡೆ ಎಲ್ಲ ಒಲೆ ರೆಡಿ ಮಾಡಿ ಇಟ್ಟಿದ್ರು ತೇಲ್ಸೋಕ್ಕೆ. ಬಿಸಿದು ಹಾಕ್ಕೊಡ್ಬೇಕಲ್ಲ ಅದಕ್ಕೆ. ಇದು ಕೋಸಂಬರಿನೂ ರೆಡಿಯಾಗಿತ್ತು ಈ ಕಡೆ. ಮತ್ತು ಇಲ್ಲಿ ಒಬ್ಬಟ್ಟು, ಈ ಕಡೆ ಎಲ್ಲ ಒಬ್ಬಟ್ಟು ಮತ್ತು ಇದು ಕಾಂಗ್ರೆಸ್ ಕಡಲೆ ಬೀಜಕ್ಕೆ ರೆಡಿ ಮಾಡೋಕ್ಕೆ, ಅದು ಇದು ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾರಲ್ಲ ಅದು. ಮತ್ತು ಇದು ರಸಮ್ಮು, ಇದು ಸಬ್ಬಕ್ಕಿ ಪಾಯಸ. ಮತ್ತು ಈ ಕಡೆ ಪೂರಿಗೆ ಸಾಗೂ ರೆಡಿಯಾಗಿತ್ತು. ಸಾಂಬಾರು ಎಲ್ಲ ರೆಡಿ ಮಾಡಿದ್ರು ಅವರೇ ಭಟ್ರುಗಳು. ನಾವು ಹೋಗೋಷ್ಟೊತ್ತಿಗೆ ನಮಗೇನು ಕೆಲಸ ಇರಲಿಲ್ಲ. ಹಂಗಾಗಿ ನಾವು ತಿಂಡಿ ತಿಂದ್ಬಿಟ್ಟು ರೆಡಿಯಾಗಿ ಏನು ಕೆಲಸ ಇಲ್ಲ ಅಕ್ಕ ನಿಮಗೆ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಹಂಗೆ ಚಿಕ್ಕದಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಏನು ಕೆಲಸ ಇರಲಿಲ್ವಲ್ಲ. ಕೆಲಸ ಇದ್ದರೆ ಕೆಲಸ ಮಾಡ್ತಿದ್ದೆ, ಕೆಲಸ ಇಲ್ಲಕ್ಕೆ ವೀಡಿಯೋ ಮಾಡಿದೆ. ಅಂದರೆ ಹೆಂಗೆ ಗೊತ್ತಾ, ಇವಾಗ ನಾವು ಕೆಲ್ಸಕ್ಕೆ ಹೋಗ್ತಾವ ವೀಡಿಯೋ ಮಾಡೋಕ್ಕೆ, ಕೆಲಸ ಏನಾದ್ರು ಇದ್ದರೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ನಾನು. ನೋಡಿ ಇವರೆಲ್ಲ ಓದೋಂಥ ಹುಡುಗರು ಕಾಲೇಜ್ಗೆ ಹೋಗ್ತಾರಂತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಬಂದವರೆ ಪಾಪ. ಎಲ್ಲ ರೆಡಿ ಮಾಡೋಕ್ಕೆ, ಎಲ್ಲ ತುಂಬಿ ಬಕೆಟ್ಗಳಿಗೆಲ್ಲ ಇಡಬೇಕಲ್ಲ, ಬಕೆಟ್ಗೆಲ್ಲ ತುಂಬಿಡಬೇಕಲ್ಲ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಎಲ್ಲ ಹಾಯ್ ಮಾಡ್ತಾಯಿದ್ರು ನನ್ನ ವೀಡಿಯೋಕ್ಕೆ. ತುಂಬ ಖುಷಿ ಆಯಿತು ನನಗೆ. ಹುಡುಗರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಪಾಪ. ನಾನು ಹಂಗೆ ನಾಮಕರಣ ಅಂದ್ರಲ್ಲ, ನೋಡೋಣ ಅಂದ್ಬಿಟ್ಟು ಚಿಕ್ಕದಾಗಿ ಇಲ್ಲೊಂದು ವೀಡಿಯೋ ಮಾಡೋಣ ಅಂತ ಹೋದೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಎಲ್ಲ. ಪಾಪು ಹೆಸ್ರೇನೋ ಇಂಗ್ಲೀಷಲ್ಲಿ ಹಾಕ್ಸವ್ರೆ, ನಮಗೆ ಬರೋಲ್ಲ ಎಲ್ಲ. ಅಂದರೆ ಇದು ಸತ್ಯನಾರಾಯಣ ಪೂಜೆ ಮತ್ತು ನಾಮಕರಣ ಎರಡೂ ಇತ್ತಂತ ಇವ್ರ ಮನೆಯಲ್ಲಿ. ಈಚೆಗಡೆ ಎಲ್ಲ ರೆಡಿ ಮಾಡಿದರು. ನಾವೇನು ಒಳಗಡೆ ಏನು ಹೋಗಲ್ವಲ್ಲ, ಹಾಗಾಗಿ ಈಚೆ ಮಾತ್ರ ವೀಡಿಯೋ ಮಾಡ್ಕೊತಿದ್ದೆ. ನೋಡಿ ಎಲ್ಲ ಬಟ್ಟೆ ಎಲ್ಲ ಹಾಕಿ ಶಾಮಿ ಅವೆಲ್ಲ ಎಲ್ಲ ರೆಡಿ ಮಾಡಿದರು, ಟೇಬಲ್ಗಳಿಗೆಲ್ಲ. ಆ ಕಡೆ ಅಡುಗೆನೂ ರೆಡಿ ಆಗಿತ್ತು. ಆವಾಗಲೇ ಇನ್ನೊಂದು ಸ್ವಲ್ಪ ಪೂರಿ ಒಂದು ತೇಲ್ಸ್ಬೇಕಾಯ್ತು ಅಷ್ಟೇ. ಇದೆಲ್ಲ ಆಗಿತ್ತು. ಚೆನ್ನಾಗಿ ಕೆಲಸ ಮಾಡ್ತಿದ್ರು ಇವರೆಲ್ಲ. ನೋಡಿ ನಾವೆಲ್ಲ ಒಂದೇ ಕಲರ್ ಸೀರೆ ಹಾಕ್ಕೊಂಡಿದ್ವಿ. ಈ ಥರ ರೆಡಿಯಾಗಿ ಬಂದ್ವಿ. ನೋಡಿ ನಾನು ಹಂಗೆ ಒಳಗಡೆ ಹೋದೆ. ಒಳಗಡೆ ಅಂದರೆ ಈಚೆ ಕೆಳಗಡೆ ಅಂದರೆ ಮನೆಯಲ್ಲೆಲ್ಲ ಇದು ಕೆಳಗಡೆ ಪ್ಯಾಸೇಜ್ ಅಂತಾರಲ್ಲ ಅಲ್ಲಿ ಪಾಪುಗೆ ನಾಮಕರಣ ಮಾಡಿರೋದು ಇವರು. ಇದೆಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ಅದಕ್ಕೆ ಇದೆಲ್ಲ ಹಂಗೆ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ನೋಡಿ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡೋರೆಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹೂವು ಎಲ್ಲ ಚೆನ್ನಾಗಿ ಡೆಕೋರೇಷನ್. ಆಮೇಲೆ ದೀಪಗಳು ಅಷ್ಟೇ ಚೆನ್ನಾಗಿತ್ತು. ಎಲ್ಲ ದೀಪಗಳು ನೋಡಿ ಎಲ್ಲ ಡೆಕೋರೇಷನ್ ಚೆನ್ನಾಗಿ ಕಾಣಿಸ್ತಿತ್ತು. ತುಂಬ ಇಷ್ಟ ಆಯಿತು ಇದು. ನೋಡಿ ಇಷ್ಟು ಚೆನ್ನಾಗೆಲ್ಲ ಅಲಂಕಾರ ಮಾಡಿದರು. ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದರು. ಆಗಿನ ಕಾಲದ ಮಕ್ಳುಗಳು ನಿಜವಾಗ್ಲೂ ಬಟ್ಟೆ ತೊಟ್ಲು ಇಲ್ದಿದ್ರೆ ಹಗ್ಗದ ತೊಟ್ಲು, ಮೇಲಕ್ಕೆ ಜಂತೆಗೆ 4 ಹಗ್ಗ ಹಾಕ್ಬಿಟ್ಟು ಅದಕ್ಕೆ ತೊಟ್ಲು ಕಟ್ಟಿ ಹೂವು ಸುತ್ತಬಿಡೋರಂತೆ ನಾಮಕರಣ ಮಾಡಬೇಕು ಅಂದರೆ. ಯಾರೋ ಒಬ್ಬೊಬ್ರಿಗೆ ನಾಮಕರಣ ಮಾಡಿರೋದು, ಏನೋ ಬಾಯಿಲೆ ಎತ್ರಕ್ಕೆ ಹೋಗೋರೇನೋ ಅದು ಗೊತ್ತಿಲ್ಲ. ಈಗಿನ ಕಾಲದ ಮಕ್ಕಳು ತುಂಬ ಪುಣ್ಯ ಮಾಡ್ಯಾವಂದ್ರೆ ನಾಮಕರಣ ನೋಡಿ ಇಷ್ಟು ಗ್ರ್ಯಾಂಡ್. ಹೆಣ್ಣು ಪಾಪು ಅದು ತುಂಬ ಚೆನ್ನಾಗಿ ಮಾಡವ್ರೆ ನಾಮಕರಣನ. ಹೆಣ್ಣು ಪಾಪು ಅಂದರೆ ನಾನು ಊಟಕ್ಕೆ ಎತ್ಕೊಂಡು ಬಂದ್ರಲ್ಲ ಆವಾಗಲೇ ನೋಡಿದ್ದು ಹೆಣ್ಣು ಪಾಪು ಅಂತ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ತೊಟ್ಲೆಲ್ಲ ಎಷ್ಟು ಚೆನ್ನಾಗೈತೆ. ಇದು ಬೆಳ್ಳಿದ ಇಲ್ಲ ತೊಟ್ಲ ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ ಇದು ಯಾವ ಥರ ತೊಟ್ಲು ಅಂತ. ಗೊತ್ತಿರೋರು ಕಮೆಂಟ್ ಮಾಡಿ. ಅದೆಷ್ಟು ನೀಟಾಗಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡವ್ರಲ್ಲ. ನನಗೆ ಹೆಸ್ರು ಗೊತ್ತಾಗ್ತಿಲ್ಲ, ಇಂಗ್ಲೀಷಲ್ಲಿ ಹೆಸ್ರು ಐತೆ. ಅದು ಗಂಡು ಪಾಪುದ ಹೆಣ್ಣು ಪಾಪುದ ನೀವೇ ಕಮೆಂಟ್ ಮಾಡಿ. ನನಗೆ ಹೆಣ್ಣು ಪಾಪು ಅಂದ್ಕೊಂಡಿದ್ದೀನಿ. ನೀವು ಕಮೆಂಟ್ ಮಾಡಿ ಯಾವ ಪಾಪು ಅಂತ. ಹೆಸ್ರು ಹಾಕವ್ರೆ ನೋಡಿ. ನವಿಲು ಎಷ್ಟು ಚೆನ್ನಾಗಿ, ನವಿಲಿಂದು ಅಷ್ಟೇ ಡೆಕೋರೇಷನ್ ಚೆನ್ನಾಗಿತ್ತು. ಗರಿ ಎಲ್ಲ ಹೂವನ್ನೆಲ್ಲ ಡೆಕೋರೇಷನ್ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿದರೆ ಎಷ್ಟು ಖುಷಿ ಆಗ್ತಿತ್ತು ನನಗೆ. ನೋಡಿ ಇಲ್ಲ ಇದೆ ಹೆಸರು.
ಇದು ಹೆಣ್ಣು ಪಾಪುದ ಗಂಡು ಪಾಪುದ ಗೊತ್ತಿಲ್ಲ, ಕಮೆಂಟ್ ಮಾಡಿ ನೀವು ಗೊತ್ತಿರೋರು. ಇಂಗ್ಲೀಷ್ ಓದ್ತಿರಲ್ಲ, ಇಂಗ್ಲೀಷ್ ಓದೋರು ಕಮೆಂಟ್ ಮಾಡಿ. ಇಂಗ್ಲೀಷಲ್ಲಿ ಓದಿ ಕನ್ನಡದಲ್ಲಿ ಕಮೆಂಟ್ ಮಾಡಿ. ನಮಗೇನು ಕೆಲಸ ನೋಡಿ, ಎಷ್ಟು ಚೆನ್ನಾಗೆಲ್ಲ ಚೆನ್ನಾಗಿತ್ತು. ಈ ಕಡೆನೂ ಚೆನ್ನಾಗಿ ಮಾಡಿದರು ಎಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನೋಡಿ ಎಷ್ಟು ಚೆನ್ನಾಗಿ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡೋರಲ್ಲ. ಅವ್ರ ಮನೆಯವ್ರ ಫೋಟೋ ತಕ್ಕೊಳಕ್ಕೆ ಬಂದರು, ನಾನು ಈ ಕಡೆ ಬಂದುಬಿಟ್ಟೆ. ನೋಡಿ ಇದು ಜಿಂಕೆನೂ ಅಷ್ಟೇ, ಜಿಂಕೆದು ಎಲ್ಲ ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಎಲ್ಲ. ಇದು ನೋಡಿ ಇಷ್ಟು ಚೆನ್ನಾಗಿ ಕುಂಡ್ರಿಸಿ ಏನೇನೋ ಮಾಡ್ತಾರೆ ಇವಾಗ. ಏನೇನೋ ಕಲ್ತ್ಕೊಂಬಿಟ್ಟವ್ರಲ್ಲ ಜನಗಳು. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡೋದು, ಆಮೇಲೆ ಡೆಕೋರೇಷನ್ ಮಾಡೋದೆಲ್ಲ ಎಷ್ಟು ಚೆನ್ನಾಗಿ ಕಲ್ತ್ಕೊಂಬಿಟ್ಟವ್ರಲ್ವ. ನೋಡಿ ಎಷ್ಟು ಚೆನ್ನಾಗೈತಿದು. ನೋಡಿ ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ನಾವು ಈಚೆ ಬಂದ್ವಿ, ಅಡುಗೆ ಎಲ್ಲ ರೆಡಿಯಾಗಿ ಬಗಿಟಿಗೆಲ್ಲ ತುಂಬಿಟ್ಟಿದ್ರು. ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ, ಊಟ ಮಾಡ್ಕೊಂಡು ಮತ್ತೆ ನಾವು ಹೊರಡ್ಬೇಕಲ್ಲ, ಮನೆ ಕಡೆ ಹೊರಟ್ಬಿಟ್ಟು ಬರ್ತಾಯಿದ್ದೆ ಬಸ್ಸಲ್ಲಿ ಬರಬೇಕಾದ್ರೆ ಇದೊಂದು ಫೋಟೋ ಬ್ಯಾಗ್ ಮೇಲೆ ಕಾಣ್ತು ನನಗೆ, ಅಣ್ಣನ ಫೋಟೋ. ನಮ್ಮ ಅಣ್ಣ ಎಲ್ಲೆಲ್ಲೂ ನಗ್ತಿರ್ತಾರೆ, ಎಲ್ಲೆಲ್ಲೂ ಇರ್ತಾರೆ, ಬ್ಯಾಗ್ ಮೇಲೆ ಇರ್ತಾರೆ, ಎಲ್ಲೆಲ್ಲೂ ಇರ್ತಾರೆ. ಇವತ್ತು ನಾನು ಕೆಲ್ಸಕ್ಕೆ ಹೋಗೋ ರೋಡಲ್ಲಿ ಸುಮಾರು ಒಂದು 4-5 ತವ ನಾನು ಅಣ್ಣನ ಇದು ಎಲ್ಲ ಪ್ರತಿಮೆಗಳ್ನ ನೋಡ್ಕೊಂಡು ಹೋದೆ. ತುಂಬ ಖುಷಿ ಆಯಿತು. ನೋಡಿ ಬಸ್ ಬಂತು, ನಮ್ಮ ಬಸ್ಸು. ಮತ್ತು ನಾವು ಅಲ್ಲಿ 8ನೇ ಮೈಲಿ ಹತ್ರ ಇಳಿದ್ಬಿಟ್ಟು ಮತ್ತೆ ನಾವು ತುಮಕೂರು ಕಡೆ ಬಸ್ ಹತ್ತಿದ್ವಿ. ಕೂತಿದ್ದೀವಿ, ಬಸ್ಸಾಗಿ ಬರ್ತಾಯಿದ್ದೀವಿ ತುಮಕೂರಿಗೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸೀಟ್ ಸಿಕ್ಕಿರಲಿಲ್ಲ, ಅದಕ್ಕೆ ನಾನು ಕೆಳಗಡೆ ಡೋರ್ ಹತ್ರ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಬೆಂಗಳೂರಿಗೆ ಬರ್ತಾಯಿದ್ದೀನಿ, ಡೋರಲ್ಲಿ ಕೂತ್ಕೊಂಡು. ಹಿಂದೆಗಡೆ ಸೀಟೆಲ್ಲ ಭರ್ತಿ ಆಗಿಬಿಟ್ಟಿದ್ವು, ಅದಕ್ಕೆ ಡೋರಲ್ಲಿ ಕೂತಿದ್ದೀನಿ. ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ರಶ್ ಇದ್ದರೆ ಡೋರಲ್ಲೇ ಕೂತ್ಕೊಂಡು ಬರೋದು, ಸೀಟ್ ಇರಲ್ವಲ್ಲ ಜಾಸ್ತಿ, ಹಾಗಾಗಿ ಡೋರಲ್ಲೇ ಕೂತ್ಕೊಂಡ್ಬರ್ಬೇಕು. ಏನೂ ಮಾಡೋಕ್ಕಲ್ಲ. ನಾನು ಎಲ್ಲೋದ್ರೂ ಅಡ್ಜಸ್ಟ್ ಮಾಡ್ಕೊತೀನಿ, ಯಾಕೆಂದರೆ ನಾನೇನು ಜಾಸ್ತಿ ಅಯ್ಯೋ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಕುಂತ್ಕೊಂಡು ಸದ್ಯ ಹೋಗಿ ಮನೆ ಸೇರ್ಕೊಂಡ್ರೆ ಸಾಕು ಅನ್ನೋಂಗೆ ಆಗಿರುತ್ತೆ. ಎಲ್ಲಿ ಕೂತ್ಕೊಂಡ್ರೂ ನಡಿತೈತೆ, ಎಲ್ಲಿ ನಿಂತ್ಕೊಂಡ್ರೂ ನಡಿತೈತೆ. ಸೀಟೇ ಬೇಕು ಅಂತ ಏನು ಅಂದ್ಕೊಳಲ್ಲ. ಸೀಟ್ ಖಾಲಿ ಇದ್ದರೆ ಕೂತ್ಕೊತೀನಿ, ಇಲ್ಲಾಂದರೆ ಡ್ರೈವರ್ ಅಣ್ಣಂಗೆ ಕೇಳ್ಬಿಟ್ಟು ಇಲ್ಲಿ ಕೂತ್ಕೊಂಡೆ ನಾನು. ನನಗೆ ಕಾಲು ಬೇರೆ ನೋಯ್ತಿದ್ವು, ಅದಕ್ಕೆ ಇಲ್ಲೇ ಕೂತ್ಕೊಂಡು ಏನು ಮಾಡೋದು ಅಂತ. ಇದು ನಾನು ಇವತ್ತಿನ ಸರ್ವಿಸಲ್ಲಿ ಉಟ್ಕೊಂಡ್ರೆ ಸೀರೆ ಚಿಕ್ಕದಾಗಿ ಒಂದು ಫೋಟೋ ತಕ್ಕೊಂಡಿದ್ದೀನಿ. ಇದು ಅಲ್ಲಿನ ಡೆಕೋರೇಷನ್ನು. ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.